ಸರ್ಕಾರ ರೈತರಿಗೆ ಶ್ರೀಗಂಧದ ಮರ ಬೆಳೆಯಲು ಅನುಮತಿ ನೀಡಿದೆ. ಇದರ ಬೆನ್ನಲ್ಲೇ ರೈತರಿಗೆ ಶ್ರೀಗಂಧ ಮರ ಬೆಳೆಯುತ್ತಿದ್ದಂತೆ ಜಮೀನಿನಿಂದ ಶ್ರೀಗಂಧದ ಮರ ಕಳ್ಳರ ಸಂಖ್ಯೆ ಹೆಚ್ಚಾಗುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಹಲವು ರೈತರು ತಮ್ಮ ಜಮೀನಿನಲ್ಲಿ ಶ್ರೀಗಂಧದ ಕೃಷಿ ಮಾಡುತ್ತಿದ್ದು ಕಳ್ಳರ ಕಾಟಕ್ಕೆ ಹೈರಾಣಾಗಿದ್ದಾರೆ. ರೈತರ ಜಮೀನಿನಲ್ಲಿ CCTV ಅಳವಡಿಸಿದ್ರೂ ಖದೀಮರು ಶ್ರೀಗಂಧದ ಮರಕ್ಕೆ ಗರಗಸದ ಪೆಟ್ಟು ನೀಡುತ್ತಿದ್ದಾರೆ. ಕಳ್ಳತನ ಮಾಡುವ ಭರದಲ್ಲಿ ಹಲವು ಶ್ರೀಗಂಧದ ಮರಗಳಿಗೆ ಗರಗಸ ಹಾಕುತ್ತಿದ್ದು ಕೆಲವು ಮರಗಳನ್ನು ಕಳ್ಳತನ ಮಾಡುತ್ತಿದ್ದಾರೆ. ಗರಗಸದಿಂದ ಅರ್ಧಂಬರ್ಧ ಕತ್ತರಿಸಿದ್ದು ಬಿಟ್ಟು ಹೋದ ಮರಗಳು ಗಾಳಿ ಮಳೆಗೆ ಮುರಿದು ಬೀಳ್ತಿವೆ. ಕಳ್ಳರ ವಿರುದ್ಧ ದೂರು ದಾಖಲಿಸಬೇಕು ಅಂದರೆ ಪೊಲೀಸು ಇಲಾಖೆ ಹಾಗೂ ಅರಣ್ಯ ಇಲಾಖೆ ಮಧ್ಯೆ ಸಾಕಷ್ಟು ಗೊಂದಲ ಉಂಟಾಗಿವೆ. ಕತ್ತರಿಸಿದ ಮರ ಮಾರಾಟ ಮಾಡಬೇಕಿದ್ರೆ ಕಾನೂನು ತೊಡಕುಗಳಿವೆ. ಹಾಗಾಗಿ ಸರ್ಕಾರ ಅರಣ್ಯ ಇಲಾಖೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಶ್ರೀಗಂಧ ಬೆಳೆಯನ್ನು ಅರಣ್ಯ ಇಲಾಖೆ ಬದಲಿಗೆ ತೋಟಗಾರಿಕೆ ಇಲಾಖೆಯ ಅಧೀನಕ್ಕೆ ತಂದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಶ್ರೀಗಂಧ ಬೆಳೆಗಾರರ ರೈತ GS ಮಂಜುನಾಥ್ ಆಗ್ರಹಿಸಿದ್ದಾರೆ. ನಾವು ತಂದು ಹಾಕಿದ್ಮೇಲೆ ರಂಗನಾಥಪ್ಪ ಕಡ್ದು ಉಚ್ಚೋದ್ರೆ ಹ್ಯುಮಿನಿಟಿ ಅದ್ರೆ ಬರೀ ಅದ್ರಾಗ ಕಡಿಸ್ಕೊಂಡು